ನಮಸ್ಕಾರ ಗುರುಗಳೇ. ಫಸ್ಟ್ ಏನಂದ್ರೆ ಮೇಡಮ್ ಧರ್ಮ ಅಂತ ಒಂದು ಕ್ವಶನ್ ಕೇಳಿದ್ರು ನಿಮ್ಗೆ, ನೀವು ಒಳ್ಳೆ ಉತ್ತರ ಕೊಟ್ರಿ. ಏನಂತೆ ನೀವು ಕಾಲ್ ಕೆಳಗಡೆ ಬಗ್ಸಿ ತಲೆ ನೀವು ಕೆಳಗಡೆ ಹಾಕಿ ನಮಸ್ಕಾರ ಮಾಡ್ರಿ. ನಮ್ಗಲ್ಲ, ಇದು ನೀವು ದೇವರಿಗೆ ಮಾಡಿರೋದು. ಈ ಇದಕ್ಕೆ ನಾವು ನಮ್ಮ ಉರ್ದು ಭಾಷೆಯಲ್ಲಿ ಸಜ್ದಾ ಅಂತೀವಿ. ಇದು ನಾವು 5 ಟೈಮ್ ನಮಾಜ್ ಮಾಡ್ತೀವಿ. ಏನಕ್ಕೆ ಇದು ಏನ್ ಪ್ರಶ್ನೆ ಅಂದ್ರೆ 5 ಟೈಮ್ ನಮಾಜಲ್ಲಿ ಎಷ್ಟಲ್ಲಿ ಸಜ್ದಾ ಮಾಡ್ತೀವಿ ನಾವು ಅಂದ್ರೆ 10 ಬಾರಿ ಅಂತ ಅನ್ಕೊಳ್ಳಿ. ಅದೇನು ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು. ಇದೇ ಧರ್ಮ. ನೀವು ನಮ್ಗೆ ಎಕ್ಸಾಂಪಲ್ ತೋರಿಸಿದ ಗುರುಗಳಿಗೆ, ಇದು ನಮ್ಗೆ ಸಂತೋಷ ಆಯ್ತು. ನಿಮ್ಗೆ ದೊಡ್ಡ ನಾವು ನಿಮ್ಗೆ ನಾನು ಅದಕ್ಕೊಂದು ಉತ್ತರ ಕೊಟ್ಟು ಬಿಡ್ತೀನಿ. ನಮಸ್ಕಾರ ಅಂದ್ರೆ ನಡವಳಿಕೆ ನಮಸ್ಕಾರ ಆಗ್ಬೇಕಂತ. ನನ್ನ ನಡೆ ನುಡಿ ಬದುಕು ಪಾರದರ್ಶಕವಾಗಿರುವುದೇ ನಮಸ್ಕಾರ. ಅದು ಪಾರದರ್ಶಕಕ್ಕೆ ತಗೊಂಡು ಹೋಗ್ಲಿಕ್ಕೆ ಈ ಮಲಯಾಳಂ ಅಲ್ಲಿ ಒಂದಿದೆ, ಎಲ್ಲಾ ಮರಿಯನ್ನವನಾಣ ಅಲ್ಲಾಹು ಅಂತ. ನನಗೆ ಗೊತ್ತಿಲ್ಲದವನ ಹತ್ರ, ಸರ್ವಜ್ಞನ ಹತ್ರ, ಸರ್ವಶಕ್ತನ ಹತ್ರ, ಅದನ್ನೇ ನಿಮ್ಮ ಕಲ್ಮದಲ್ಲಿ ಬರುದು. ಬೇಡ್ತಾ ಇದ್ದೀನಿ, ಕೈ ಹಿಡಿದು ನಡೆಸು ಅಂತ. ಇದನ್ನು ಕುವೆಂಪು ಇನ್ನೂ ಚೆನ್ನಾಗಿ ಹೇಳಿದ್ರು. ಕೈ ಹಿಡಿದು ನಡೆಸು ಭಾವಗೀತೆ ಉಂಟಲ್ಲ, ಕರುಣಾಳು ಬಾಬೆಳಕೆ. ಈ ಒಂದು ಹಾಡು ಕುವೆಂಪುದು ಎಲ್ಲಾ ಧರ್ಮದವರು ಚಂದ ಅರ್ಥ ಮಾಡ್ಕೊಂಡ್ರೆ ನೋ ಗಲಾಟ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರು ಕೇಳಿದ್ದು ಧರ್ಮ ಅನ್ನೋ ಪ್ರಶ್ನೆಗೆ ನನಗೆ ಈಗ ಉತ್ತರ ಸಿಕ್ತು. ಜನ್ಮತ ಕ್ಷೂದ್ರೋ ಸಂಸ್ಕಾರೇನ ಬ್ರಾಹ್ಮಣ ಅಂತ. ಹುಟ್ಟುತ್ತಾ ನಾವೆಲ್ಲ ಬ್ಲಡ್ ಅಲ್ಲೇ ಹುಟ್ಟಿರ್ತೀವಿ. ನಮ್ಮನ್ನು ವಾಶ್ ಮಾಡ್ತಾರೆ. ನಿಮ್ಮಲ್ಲಿ ಜಮ್ ಇದೆ, ನಮ್ಮಲ್ಲಿ ಗಂಗೆ ಇದೆ, ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟೈಸ್ ಇದೆ. ನಾಳೆ ಹೊಸ ಹುಡುಗರ ತೀರ್ಥ ಸ್ನಾನ ಬೇರೆ ಇದೆ, ಅದಿರಲಿ, ಅದನ್ನು ಬಿಡುವ. ಅದು ಒಂದು ತೀರ್ಥ ಸ್ನಾನ, ಅವರ ತೀರ್ಥ ಸ್ನಾನ, MG ರೋಡಿನಲ್ಲಿ ನಡೆಯೋ ತೀರ್ಥ ಸ್ನಾನ. ಆ ಸ್ನಾನದಲ್ಲಿ ಯಾರ್ಯಾರು ಜಾರಿ ಬೀಳ್ತಾರೋ ಗೊತ್ತಿಲ್ಲ, ಬಿದ್ದವರು ಮಾತ್ರ ಲೆಕ್ಕ ಹಿಡಿಬೋದು. ನಾವು ದಿನ ಈಗ ಹೇಳಿದ್ರಿ, ಯಾಕೆ ಈ ಪ್ರಾರ್ಥನೆ ಇದೆಲ್ಲ, ಪುಸ್ತಕ ಭಾಗವತ ಯಾವುದೇ ಧರ್ಮ ಇಲ್ಲಿ ಯಾಕೆ ಇದೆಲ್ಲ ಅಗತ್ಯ ಇದೆ? ತಂದೆ ತಾಯಿಗೆ ನಮಸ್ಕಾರ ಮಾಡು, ಯಾಕೆ ದೇಹ ಕೊಟ್ಟವನಿಗೆ ನಮಸ್ಕಾರ ಮಾಡು, ಜೀವ ಕೊಟ್ಲಲ್ಲ ಅವಳಿಗೆ ನಮಸ್ಕಾರ ಮಾಡು. ವೃದ್ಧಾಶ್ರಮ ಬರ್ತಿರ್ಲಿಲ್ಲ. ದೇಹ ಕೊಟ್ಟವನಿಗೆ ನಮಸ್ಕಾರ ಮಾಡಿದ್ರೆ ಲೋಲೆ ಎಲ್ಲ ಬರ್ತಿರ್ಲಿಲ್ಲ. ಅನ್ನ ಕೊಟ್ಟವನಿಗೆ ನಮಸ್ಕಾರ ಮಾಡು, ರೈತರು ಉಪವಾಸ ಸಾಯ್ತಿರ್ಲಿಲ್ಲ. ದೇಶ ಕಾಯೋವನಿಗೆ ನಮಸ್ಕಾರ ಮಾಡು. ಯಾವ ಯೋಧರೆ ಮಕ್ಕಳಿಗೆ ಫ್ರೀ ಎಜುಕೇಶನ್ ಎಲ್ಲಾ ಕಡೆ ಎಲ್ಲಾ ಸಂಸ್ಥೆಗಳು ಮಾಡ್ತಿದ್ವು, ಬರೀ ಗೌರ್ಮೆಂಟ್ ಮಾಡ್ಲಿ ಅಂತಿರ್ಲಿಲ್ಲ. ನಾವೀಗ ಹಲ್ಲುಜ್ಜುತ್ತೀವಿ, ಸ್ನಾನ ಮಾಡ್ತೀವಿ, ಎಷ್ಟೊತ್ತು ಜಾಸ್ತಿ ಮಾಡ್ತೀವೋ ಅಷ್ಟು ಶುದ್ಧಿ ಆಗ್ತೀವಿ. ಪ್ರಾರ್ಥನೆ ಮನಸ್ಸನ್ನ ಶುದ್ಧಿ ಮಾಡುತ್ತೆ, ಮನಸ್ಸಿನ ಆಹಾರ. ಪ್ಲಸ್ ಆರ್ತ ಅಂದ್ರೆ ಹೆಲ್ಪ್ಲೆಸ್ ಆಗಿ ಭಗವಂತನನ್ನು ಕೇಳೋದು. ಇನ್ನೊಂದು ದೇಹ ಮನಸ್ಸು ಬುದ್ಧಿ 3 ತ್ರಿಕರಣ ಶುದ್ಧಿ ಆದ್ರೆ ಅವನಿಂದ ಕೆಟ್ಟದ್ದು ಮಾಡಕ್ ಆಗಲ್ಲ. ಕರೆಕ್ಟ್ ಕುರಾನನ್ನ ತಿಳಿದು 5 ಹೊತ್ತು ನಮಾಜ್ ಸರಿ ಮಾಡಿದ್ರೆ ಅವನಿಗೆ ಹಿಂಸೆ ಮಾಡೋ ಪ್ರವೃತ್ತಿ ಇರಲ್ಲ. ಪಾಯಿಂಟ್ ನಂಬರ್ 1. ಕರೆಕ್ಟ್ ಗೀತೆಯನ್ನು ಓದಿ ನಿತ್ಯ ಗಾಯತ್ರಿ ಅನುಷ್ಠಾನ ಮಾಡಿ ಸೊಸೈಟಿಗೋಸ್ಕರ ಅಗ್ನಿಹೋತ್ರ ಮಾಡೋನು, ವೃಕ್ಷಗಳನ್ನು ಬೆಳೆಸೋನಿದ್ರೆ ಅವನಿಗೆ ಇನ್ನೊಬ್ರು, ಯಾಕೆ ಅವ್ನು ಮಾಡ್ತಿರೋದೆಲ್ಲ ಒಳ್ಳೇದೇ ಆದ್ರೆ ಕೆಟ್ಟದ್ದು ಹೆಂಗ್ ಬಯಸ್ತಾನೆ? ಕ್ರಿಶ್ಚಿಯನ್ ಅಂದ್ರೆ ಯಾರು ಹಿಂಸೆ ಮಾಡೋರು ಕ್ರಿಶ್ಚಿಯನ್ ಅಲ್ಲ, ಯಾಕೆ ಮೂಲ ತತ್ವವೇ ಹೇಳಿದೆ. ಎಣ್ಣೆ ಹೊಡೆಯೋನು ಮುಸ್ಲಿಂ ಅಲ್ಲ. ಪೈಗಂಬರ್ ಮೇಲೆ ಹೋದಾಗ ಈಗ ಹಿಡಿದ್ರಂತೆ ಹಾಲು ಮತ್ತೆ ಎಣ್ಣೆ. ನಂಗೊತ್ತಿರೋ ಸಣ್ಣ ಸಣ್ಣ ಜ್ಞಾನ. ಎಂತ ತಗೊಂಬಂದ ಅವನು? ಹಾಲು ತಗೊಂಬಂದ. ಯಾರೆಲ್ಲ ಮುಸ್ಲಿಂ ಪೆಗ್ಗಾಕ್ತಾರೆ ಅವ್ರು ದಯಮಾಡಿ ಹೇಳ್ಕೊಳ್ಬೇಡಿ ಮುಸ್ಲಿಂ. ಯಾರೆಲ್ಲ ಹಿಂಸೆ ಮಾಡ್ತೀರಿ ಅವರು ಹೇಳ್ಕೊಳ್ಬೇಡಿ ಮುಸ್ಲಿಂ ಅಂತ ಹೇಳಿ. ಯಾರೆಲ್ಲ ಹಿಂದೂಗಳು, ಹಿಂದೂ ಅಂದ್ರೆ ಒಂದು ಅಂತ ಒಗ್ಗಟ್ಟು. ಯಾರೆಲ್ಲ ಹಿಂದೂಗಳು ಜಾತಿ ಹೇಳಿಕೊಂಡು ಜಾತಿಯ ಪ್ರತಿಷ್ಠೆಯಲ್ಲಿದ್ದಾರೆ, ದಯಮಾಡಿ ಅವರು ಹಿಂದೂ ಅಲ್ಲ, ಅವ್ರದ್ದೇ ಒಂದು ಪಂಗಡ. ನಯನ ಮನೋಹರವಾದ ದೃಶ್ಯ. ಲೆಟ್ಸ್ ಮೂವ್.